ಹಲೋ ಹೇ ಫ್ಯಾಮ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದೆ ಅನ್ಕೋತೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ಈ ಕತ್ಲೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ನೀವು ಅನ್ಕೋತಾ ಇದ್ದೀರಾ ಅಂದರೆ, ಇವತ್ತು ಒಂದು ಸ್ಪೆಷಲ್ ಆಗಿ ಹೊಸ್ದಾಗಿ ಒಂಥರ ಟ್ರೈ ಮಾಡೋಣ ಅಂತೇಳಿ ಬಂದಿದ್ದೀವಿ. ಯಾರು ಇಲ್ಲಿರೋಂಥ ನಿರ್ಜನ ಪ್ರದೇಶದಲ್ಲಿ ಅಂತಹ ಜಾಗಕ್ಕೆ ನಾವಿವತ್ತು ಬಂದ್ಬಿಟ್ಟು ಚಿಕನ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಹಾಕಿದೀವಿ. ಸೊ ಅದಕ್ಕೋಸ್ಕರ ಗ್ರಿಲ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿಂದ ಫುಲ್ಲು ತಯಾರಿ ಮಾಡ್ಕೊಂಡು ಇಲ್ಲಿಗೆ ಬಂದು ಫುಲ್ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ಸ್. ಅಂಡ್ ಲೆಟ್ ಸ್ಟಾರ್ಟ್ ಅಂಡ್ ಗ್ರಿಲ್ ಚಿಕನ್ ಮಾಡೋಣ, ತಿನ್ನೋಣ, ಸವಿಯೋಣ. ಅಂಡ್ ಇಲ್ಲಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ನಾವಿಬ್ರಿಲ್ಲಿದ್ರೆ ಇನ್ನು ನಮ್ಮ ಬೆಟಾಲಿಯನ್ ಅಲ್ಲಿ ಬರ್ತಿದೆ. ನಮ್ಮ ಅಣ್ಣ ಫುಲ್ಲು ಡೆಡಿಕೇಶನ್ ಇಂದ ಒಲೆನ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಅದೇ ಕಲ್ಲಿಗೆನೆ ಅಡ್ಡಾಗಿ ಇಟ್ಬಿಟ್ಟು ಬೆಂಕಿ ಹಚ್ಚಿ ಇದೇ ಇಲ್ಲಿಂದ ಚಿಕನ್ನ ಸುಟ್ಟು ಅಂದರೆ ಚಿಕನ್ನ ಬೇಯಿಸಿ ಎಲ್ಲ ಮಸಾಲೆ ಎಲ್ಲ ನಾವೇ ಹಾಕೊಂಡು ಬಂದಿದ್ದೀವಿ. ಅದೆಲ್ಲ ಹಾಕಾಗಿದೆ. ಇನ್ನು ಬರೀ ಮಾಡಬೇಕಾಗಿರೋದು ಗ್ರಿಲ್ಲಿಂಗ್ ಮಾಡೋದಷ್ಟೇ ಬಾಕಿ ಇದೆ, ಸುಡೋದೇ ಬಾಕಿ. ಬುಗ್ಗನ್ಸಲ್ಲ ಬುಗ್ಗನ್ಗೆ ಹೋಗುತ್ತಷ್ಟೇ. ಓ ಇವನು ಓದಿ ಕಚ್ಚಾಕ್ಲಕನ ಎಸಿ ಸಾಕೋತು. ಜೂರಿ ಸಕ್ಕತ್ತಾಗಿ ಕಾಣ್ತದೆ. ಅದೇನಂದ್ರೆ ನಾವು ಯಾಕೆ ಈ ಥರ ಮಾಡ್ತಾ ಇದೀವಿ ಅಂದರೆ, ಬೆಂಕಿ ತಗತಗ ಅಂತ ಫುಲ್ಲು ಉರಿತಾ ಇದೆ. ಸೊ ಅದನ್ನ ಕೆಂಡ ರೀತಿ ಮಾಡಿ ಕನ್ವರ್ಟ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಹಿಂಗೆ ಮಾಡಿದ್ದೀವಿ. ಗ್ರಿಲ್ಲೆಲ್ಲ ಕೆಂಪಾಗೈತೆ ಮಚ್ಚ. ಹಾಂ ಬೆಂದೈತೆ ಗ್ರಿಲ್. ಇಲ್ಲ ಹಂಗೆ ಹೇಳ್ದತ್ತಕ್ಕ ನಾ ಮರೆಯ ಚಿಕನ್ ಓಪನ್ ನೋಡಿ ಮಚ್ಚ ಹೆಂಗೆ ಮಾಡ್ಕೊಂಬಂದು ಒಂದ್ಸಲ ವ್ಯೂ ಮಾಡೋಣ. ಎಲ್ಲ ಈ ಥರ ಫುಲ್ ರೆಡಿಯಾಗಿ ಚಿಕನ್ ಎಲ್ಲ ಫುಲ್ ನೀರು ಬಿಟ್ಕೊಂಡೈತೆ. ಇದನ್ನು ಒಂದೊಂದಂಗೆ ಇಟ್ಬಿಟ್ಟು ಲಚ್ಚೊಚ್ಚಂತ ಬೇಯಿಸಿ ಚಕ್ ಚಕ್ ಅಂತ ತಿನ್ನೋದೆ. ಗ್ರಿಲ್ ಚಿಕನ್ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ಕೊಡ್ತೀವಿ. ಮತ್ತೆ ಇದಕ್ಕೆ ಮಸಾಲೆ ಏನೇನು ಹಾಕಿದೀವಿ ಹೇಳೀಗ? ಪೆಪ್ಪರ್, ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು, ಬ್ಯಾಡಿಗೆ ಗುಂಟೂರು ಮೆಣಸಿನಕಾಯಿ, ಸಾಂಬಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮತ್ತೆ ಒಂದೇ ಒಂದು ಕಬಾಬ್ ಮಸಾಲ, ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ವಿ ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಆಗಿ ಈ ತರ ನಮಗೆ ಒಂದು ಎಷ್ಟೊತ್ತು ಬಿಟ್ಟಿವಿ ಹೇಳು? ಒಂದು 1 ಅವರ್ ಬಿಟ್ಟಿದ್ದೀವಲ್ಲ? ಒಂದು 45 ಮಿನಿಟ್ಸ್. ಒಂದು 45 ಮಿನಿಟ್ಸ್ ಬಿಟ್ಟಿದ್ದೀವಿ. ಚಿಕನ್ ಈ ಥರ ನೀರು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ನೀರು ಬಿಟ್ಕೊಂಡೈತೆ. ಇವಾಗ ಇದನ್ನ ಆ ಬಿಟ್ಟಿರೋ ನೀರಲ್ಲೇ ಚೆನ್ನಾಗಿ ಬೇಯಿಸಿದ್ರೆ ಚಿಕನ್ನು ಸಕ್ಕತ್ತಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಆ ಟೇಸ್ಟ್ ಎಲ್ಲ ಫುಲ್ಲು ಟೇಸ್ಟ್ ಮಾಡೋಣ. ಸೊ ಇವಾಗ ಚಿಕನ್ ಎಲ್ಲ ನೀರೆಲ್ಲ ಬಿಟ್ಕೊಂಡು ಸೈಕಾಗೈತೆ. ಆ್ಯಂಡ್ ಇದನ್ನ ಇವಾಗ ಏನು ಮಾಡಬೇಕು ಅಂದರೆ ತೆಗೆದು ಗ್ರಿಲ್ ಮೇಕೆ ಹಾಕಬೇಕು. ಸೊ ಒಂದು ಪೀಸಾಗಿ ಪಚ್ಚಕ್ಕಂತ ನೀಟಾಗಿ ಹಾಕು ಮಚ್ಚ. ಗ್ರಿಲ್ ಎಲ್ಲ ನೋಡು ಮಚ್ಚ ಒಂದ್ಸಲ ಈ ಥರ. ಸೊ ಇವಾಗ ಗ್ರಿಲ್ ಮೇಲೆ ನೀಟಾಗಿ ಚಿಕನ್ ಹಾಕಿದೀವಿ. ಅದ್ರ ಮೇಲ್ಗಡೆ ಎಣ್ಣೆನ ನೀಟಾಗಿ ಹೋಯ್ತಿದೆ. ಒಳ್ಳೆ ತುರಿಯಾಗಿ ಸಕ್ಕತ್ತಾಗಿ ಬೇಯ್ತಾ ಇದೆ. ಸೊ ಬೆಂಕಿನೂ ಕೂಡ ಜಾಸ್ತಿ ಇರಬಾರ್ದು. ಫುಲ್ ಬೆಂಕಿ ಇತ್ತು ಅಂದರೆ ಬೇಯುತ್ತೆ, ಮೇಲ್ಗಡೆ ಬೇಯುತ್ತೆ, ಒಳಗಡೆ ಬೇಯಲ್ಲ. ಒಂಥರ ಸುಟ್ಟಂಗೆ ಆಗೋಗ್ಬಿಡುತ್ತೆ ಮೇಲ್ಗಡೆ ಸುಟ್ಟಂಗೆ. ನಾನು ಮಾಡೋದೇ ಮಾಡೋದು ಬಿಡ ಮಚ್ಚ. ಮುಚ್ಚು ನೋಡಿ. ಈ ಥರ ನಮ್ಮ ಜೊತೆ ನಾವು ಹಿಂಗೆ ಮಾಡ್ತಾ ಇದೀವಿ ಅಂದರೆ ಈ ಥರ ನಮ್ಮ ಜೊತೆ ಮಾರ್ಗದರ್ಶನ ಒಬ್ರು ಇರ್ಬೇಕು. ಇವ್ರಂಗೆ ಏನೆಲ್ಲ ಕೆಲಸಗಳನ್ನ ಆಗಲಿ ಸಕ್ಕತ್ತಾಗಿ ಮಾಡ್ತಾರೆ ಅವರು. ನೋಡಿ ಫ್ರೆಂಡ್ಸ್, ನಾವು ತಿನ್ನೋದು ಇದು ಮಚ್ಚ. ಅವ್ನು ಇಕ್ಲದ್ ಕೈ ತೊಳ್ಕೊಂಡ್ ಮುಡುತ್ತೆ ನೋಡಿ ನಮ್ಮ ಅಣ್ಣ ಹೆಂಗೆ ಮುಡುತ್ತಾನೆ ಅಂತ. ಮುಡ್ತೋದು ಅಂದ್ರೆ ಹಿಂಗೆ ಮುಡ್ತೀವಿ ನೋಡ. ಅಂದ್ರೆ ಆ ಕಡೆ ಹೊಸ ಇದು ಎಂಟ್ರಿ ಅಂತ ಯಾವುದೇ ಮುಗಿಸ್ಬೇಕು ಹೇಳ್ರಿ. ಆ ಕಡೆಲ್ಲ ಮುಡ್ತೀವಿ. ಇದು ಬರೀ ಸರ ಅವ್ನು ಈ ಕಡೆಗೆ ಹಾಕ್ಬಿಡಿ ಬರೀ ಸರ. ಅದು ಅರ್ಧ ತಿನ್ನೋ ತಡಿ, ಇಲ್ಲೇ ಇರ್ತೀನಿ. ನೀನ್ ಯಾಕೆ ಮುಡ್ತಾ ಇದೀಯಾ? ನಾವಂತೂ ಮಾಡಿದ ತಪ್ಪಿದೊಂದೇ ಏನಂದ್ರೆ ಅದನ್ನ ಮಕಡೆ ಮಾಡೋಕ್ಕೆಲ್ಲ ಒಂದು ಕ್ಲ್ಯಾಂಪ್ ಇಕ್ಲಾ ತರಬೇಕಿತ್ತು. ಇಕ್ಲಾನ ತರಲಿಲ್ಲ. ಅದೊಂದು
ಅದನ್ನ ತಂದಿದ್ರೆ ಕರೆಕ್ಟ್ ಆಗಿ ಹೋಗೋದು. ಇವಾಗ ಕೈ ಸುಟ್ಕೊಂಡು ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ಈ ತರ ಕೈಲಿ ಮಾಡಂಗಾಗಿದೆ. ಕೈ ಅದೆಲ್ಲ ಒಂದು ಪ್ಲಾನ್ ಇದೆ ನಮ್ಗೆ, ಚೆನ್ನಾಗಿದೆ. ಸೊ ಇವಾಗೆಲ್ಲ ಕ್ಲೀನಾಗಿ ಒಂದು ರೇಂಜಿಗೆ ಬೆಂದಿದೆ. ಇದನ್ನ ತೆಗೆದ್ಬಿಟ್ಟು ಏನು ಮಾಡೋಣ ಅಂದರೆ ಸುಟ್ಟಂಗಾಗಿರೋದೆಲ್ಲ ರೋಸ್ಟ್ ಆಗಿರೋಂಗಿಲ್ಲ ಈ ಕಡೆ ಸೈಡಿಗೆ ಹಾಕೋಣ. ಇದು ಮತ್ತು ಅದೊಂದು ಎಗ್ಗು ಮತ್ತು ಇದೊಂದು ಚೆಸ್ಟು. ಬಕಡಿ ಕೂಡ ನಂಗೆ ಪಿಚ್ಚ ಬಿಟ್ಟಿದ್ದ. ನಿಮ್ಮ ಇವತ್ತಿನ ರಾತ್ರಿಯ ಗ್ರಿಲ್ ಚಿಕನ್ ನ ಎಕ್ಸ್ಪೀರಿಯನ್ಸ್ ಸಾಕಾಗಿತ್ತು. ಓಕೆನಾ? ಹೌ ಇಸ್ ಯುವರ್ ಫೀಲಿಂಗ್ಸ್? ಹೆಂಗಿತ್ತು ಗ್ರಿಲ್ ಚಿಕನ್? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಫುಲ್ ಸಕ್ಕತ್ತಾ? ಹೆಂಗಿತ್ತು? ಸೂಪರ್. ಹೇಳ್ಬೇಕು, ವರ್ಣಿಸ್ಬೇಕು ಅದನ್ನ. ಅದು ತಿಂತಾ ಇದ್ರೆ ಬಾಯಲ್ಲಿ ಆ ಫ್ಲೇವರ್ ಹೆಂಗ್ ಹೊಡಿಯೋದು ಅಂದ್ರೆ ರವಾ ರವಾ. ಸೊ ಅಂಡ್ ಇದೇ ತರ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬೈ ಬಾಯ್. ಸಿ ಯು. ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ಅವ್ವ ಕಣ್ಣು ನಮ್ ಜೀವ